ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವರ್ಷ. ಸೊ ನಾನು ನಿಮ್ಗೆಲ್ಲರಿಗೂ ಹೇಳ್ದಾಗೆ ಈ ಸಮ್ಮರ್ ವೆಕೇಶನ್ನ ಮೊದಲ ಟ್ರಿಪ್ ಮಂತ್ರಾಲಯಕ್ಕೆ. ಸೊ ನಾನು ನನ್ನ ಫ್ರೆಂಡಿಂದ ನನ್ನ ಜರ್ನಿ ಬಂದು ಸಮ್ಮರ್ ವೆಕೇಶನ್ ಆಗಿದ್ದರಿಂದ ಆಬ್ವಿಯಸ್ಲಿ ನಾನು ನನ್ನ ತವ್ರ ಮನೆಯಲ್ಲಿ ಸ್ಟೇ ಆಗಿದ್ದೆ. ಸೊ ಅಲ್ಲಿಂದ ನನ್ನ ಅಪ್ಪಾಜಿ ಹತ್ರ ನಾನೊಂದು ಡ್ರಾಪ್ ತಗೊಂಡು ಹಿರಿಯೂರಿಂದ ಬೆಂಗಳೂರಿಗೆ ಹೋಗೋಕೆ ರೆಡಿ ಆದೆ. ಕೆಂಪಸ್ಸಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸೀಟಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸೊ ನಂಗೆ ಸೀಟ್ ಸಿಗ್ಲಿಲ್ಲ. ಸೊ ಮುಂದ್ಗಡೆ ಇರೋ ಇಂಜಿನಲ್ಲಿ ನಾನು ತುಂಬಾ ಹೊತ್ತು ನಿಂತಿದ್ದು ನೋಡಿ ಲಾಂಗ್ ಜರ್ನಿಯಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಡ್ರೈವರೇ ಗೆಸ್ಟ್ ಮಾಡಿ ಇಂಜಿನ್ ಮೇಲೆ ಕುತ್ಕೊಳ್ಳೋಕ್ಕೆ ಸೀಟ್ ಕೊಟ್ರು. ಸೊ ಆರಾಮಾಗಿ ಕುತ್ಕೊಂಡು ಹೊರಟಿದ್ದು. ಆಮೇಲೆ ಹೊಟ್ಟೆ ಕರಕರ ಅಂತಿತ್ತು, ಮಾರ್ನಿಂಗ್ ಜರ್ನಿ ಆಗಿರೋದ್ರಿಂದ. ಆದ್ರೂ ಯೋಚನೆ ಮಾಡದೆ ಕೂತಿದ್ದೆ. ನನಗೂ ಬೇಕು, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನಕ್ಕೆ ಒಂದು ಹೋಟೆಲ್ ಹತ್ರ ಡ್ರಾಪ್ ಮಾಡಿದ್ರು, ನಿಲ್ಸಿದ್ರು. ಸೊ ನಾನು ಹೋಟೆಲ್ನ ಪರವಾಗಿಲ್ವಾ, ಯಾಕಂದ್ರೆ ನನಗೂ ಫಸ್ಟ್ ಟೈಮ್ ಆಗಿಂದ ತಿನ್ಲೇಬೇಕು ಅಂತ ಹೋಗಿ ಒಂದು ಸೆಟ್ ದೋಸೆನ ತಗೊಂಡು, ಮಸಾಲೆ ದೋಸೆ, ಇಡ್ಲಿ, ವಡೆ ಅಂತ ಸಿಕ್ಕಾಬಟ್ಟೆ ಬೋರ್ ಆಗಿತ್ತು. ಸೊ ಹೋಟೆಲ್ ಬಗ್ಗೆ ಹೇಳೋದಾದ್ರೆ ಅವರೇಜ್ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಎಲ್ಲ ಅವರೇಜ್ ಅಂತ ಹೇಳ್ಬೋದು ಅಷ್ಟೇನೆ. ಸೊ ನಮ್ಮ ಮನೆ ಅಂತ ಏನೋ ನೇಮಿತ್ತು, ನಮ್ಮ ಮನೆ ಅಷ್ಟೇನು ರುಚಿ ಆಗಿರ್ಲಿಲ್ಲ. ಸೊ ಅಂತೂ ಇಂತೂ ವೆಯ್ಟ್ ಮಾಡಿ ನಾನು 80 ರುಪೀಸ್ಗೆ ಸೆಟ್ ದೋಸೆ ಮತ್ತೆ ಒಂದು ವಾಟರ್ ಬಾಟಲ್ ತಗೊಂಡು ಹೇಳಿದ್ ನಾನು ಹಂಗೆ ಬ್ಯಾಟಿಂಗ್ನ ಶುರು ಮಾಡಿದೆ. ಸೊ ಸೆಟ್ ದೋಸೆ ಇನ್ನೇನು ಆಬ್ವಿಯಸ್ಲಿ ಹೇಗಿರುತ್ತೋ ಹಾಗೆ ಹೇಳಿದ್ನಲ್ಲ, ಅವರೇಜ್ ಥರ. ಸೊ ನಾನೇನ್ ಮಾಡಿದೆ ಅಂದ್ರೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡು ನಾಗಸಂದ್ರದಿಂದ ಮೆಜೆಸ್ಟಿಕ್ ಹೋಗೋದಂತ ಪ್ಲಾನ್ ಮಾಡಿದೆ. ಯಾಕೆ ಅಂತಂದ್ರೆ ಅಲ್ಲಿಂದ ಟ್ರಾಫಿಕ್ ತುಂಬಾ ಇರುತ್ತೆ. ಸೊ 1.5 ಅವರ್ ನಾವು ಬಸ್ಸಲ್ಲಿ ಹೋದ್ರೆ ಮಾರ್ನಿಂಗ್ ಟೈಮ್ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋನ ಚೂಸ್ ಮಾಡಿದೆ. ಸೊ ಮೆಟ್ರೋಲ್ಲಿ ಹೋಗಿ ಬಂದಾಯ್ತು. ಅದಾದ್ಮೇಲೆ ನಾನು ನನ್ನ ಫ್ರೆಂಡ್ ಮನೆಗೆ ಬೇರೆ ಕಡೆ ಹೋಗ್ಬಿಟ್ಟು ಅವತ್ತಿನ ನೈಟನ್ನ ಅಲ್ಲೇ ಏನ್ ಮಾಡಿ, ಮತ್ತೆ ನಮಗಿದ್ದಿದ್ದ ಬಸ್ 9:30ಗೆ. ಸೊ ನಾವು ಸ್ಲೀಪರ್ ಬುಕ್ನ ನನ್ನ ಫ್ರೆಂಡ್ ಬುಕ್ ಮಾಡಿದ್ಲು. ಸೊ ಆ ಬಸ್ಸಲ್ಲಿ ಹೀಗಿರುತ್ತೆ ನೋಡ್ಬೋದು ಬಸ್. ಸೊ ನೈಟ್ ಜರ್ನಿ ನಮ್ದು 9:30 ಟು ಮಾರ್ನಿಂಗ್ 6 ಎಲ್ಲ ಮಂತ್ರಾಲಯ ರೀಚ್ ಆಗುವಂತ ಬಸ್ಗೆ ಮಾಡಿದ್ವಿ. ಇದು ನಾನ್ ಎ ಸಿ ಅಂಡ್ ನಾನ್ AC ಎರಡು ಕೂಡ ಅವೈಲಬಲ್ ಇರುತ್ತೆ. ಬಟ್ ನಾವಿಲ್ಲಿ ನೈಟ್ ಹೋಗೋದ್ರಿಂದ AC ಅವಶ್ಯಕತೆ ಇರಲ್ಲ ಅಂತ ಹೇಳ್ಬಿಟ್ಟು ಅವಳು ನಾನ್ AC ಬುಕ್ ಮಾಡ್ಕೊಂಡ್ಲು. KSRTC ಇದೇನೆ, ಇದು ಗೌರ್ಮೆಂಟ್. ಬಟ್ ಇದ್ರಲ್ಲೆಲ್ಲ ಆಧಾರ್ ಕಾರ್ಡ್ ಅಪ್ಲಿಕೇಬಲ್ ಆಗಲ್ಲ. ಅಂಡ್ ತುಂಬಾ ನೀಟ್ನೆಸ್ ಏನ್ ಇರ್ಲಿಲ್ಲ. ರೇಟಿಂಗ್ಸ್ ಕೊಡೋದಾದ್ರೆ 5ಗೆ 3ನೇ. ನನ್ನ ಕಂಡಕ್ಟರ್ಗೆ ಹೇಳ್ದೆ ಕೂಡ. ಅದಾದ್ಮೇಲೆ ಸ್ವಲ್ಪ ಅವ್ರು ವಾಶ್ ಮಾಡ್ಕೊಟ್ರು. ಸೊ ತುಂಬಾ ನೀಟಾಗಿ ಕ್ಲೀನ್ ಅಪ್ಡೇಟೆಡ್ ಏನ್ ಇಲ್ಲ ಅಂತ ನಂಗಂತೂ ಅನಿಸ್ತು. ಇದು ನನ್ನ ಒಪಿನಿಯನ್. ಕಂಪ್ಯಾರಿಟಿವ್ಲಿ ಪ್ರೈವೇಟ್ ಅಲ್ಲಿ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅನ್ಸುತ್ತೆ. ನಮ್ ಗೌರ್ಮೆಂಟ್ ಇಂದ ಖಂಡಿತ ಪ್ರಾಬ್ಲಮ್ ಇದೆ. ಓಕೆ, ಓವರ್. ಸೊ ನಮ್ಗೆ ಡೌನ್ ಅಲ್ಲಿ ನಾವು ಮಾಡಿದಂತ ಡೌನ್ ಇಷ್ಟಾದ್ಮೇಲೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಸ್ಲೀಪರ್ ಬಸ್ಸಲ್ಲಿ ಬಂದು ಇಳಿದಾಯ್ತು. ಸೊ ಸರ್ಚಿಂಗ್ ಫಾರ್ ಫ್ರೆಶ್ ಅಪ್ ಆಗೋಕ್ಕೆ ಮಂತ್ರಾಲಯದಲ್ಲಿ ಒಂದು ತೊಟ್ಟು ನೀರಿಲ್ಲ. ಸೊ ರೂಮ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಅನಿವಾರ್ಯರಿಂದ ಟೂರಿಸ್ಟು ಮತ್ತು ಭಕ್ತಾದಿಗಳು ರೂಮ್ ತಗೊಳ್ತಾರೆ. ಕಮಿಷನ್ ಏಜೆಂಟ್ಗಳು ಕೂಡ ರೂಮ್ ಬೇಕಾ ಅಂತ ಅವ್ರಿಗಿಂತ ಕಡಿಮೆ. ಸೊ ಫೈನಲಿ ನಮಗೊಂದು ಉದಯ್ ರೆಸಿಡೆನ್ಸಿ ಅಂತ ಒಂದು ಒಳ್ಳೆ ಡಿಲಕ್ಸ್ ರೂಮ್ ಸಿಕ್ಕಾಯ್ತು. ಸೊ ರೂಮ್ನ ಚೆಕ್ಔಟ್ ಆಗೋಕ್ಕೆ ಮುಂಚೆ ಒಳ್ಳೆ ಕಾಫಿ ಕುಡಿದ್ಬಿಟ್ಟು ಚೆಕ್ ಇನ್ ಆಗಿ ಆಮೇಲೆ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆಗಿ. ಯಾಕಂದರೆ ನಾವೇನು ಸ್ಟೇ ಮಾಡಿದ್ರಿ ಇಲ್ಲದ ಕಾರಣ ಫ್ರೆಶ್ ಅಪ್ಪಿಗೋಸ್ಕರನೇ ರೂಮ್ ತೊಗೊಂಡು. ಎಲ್ಲ ಕಡೆ 24 ಅವರ್ಸ್ ಫಾರ್ಮೇಟ್ ಆದರೆ ಇಲ್ಲಿ 12 ಅವರ್ಸು. ಸೊ ಬೆಳಗ್ಗೆಯಿಂದ ಸಂಜೆ ತನಕ ರೂಮು 10 ಗಂಟೆ ಟೈಮ್ ಇರುತ್ತೆ ಅಂತ ಹೇಳಿದ್ರು. ಇಲ್ಲಿ ನಾವು ಅದಕ್ಕೆ ಮುಂಚೆನೇ ಹೊರಡ್ತೀವಿ. ಬಟ್ ಸ್ಮಾಲ್ ರೂಮ್ಸ್ ಎಲ್ಲ ಮಾಮೂಲಿ ರೂಮ್ಗಳು ಕೂಡ 1000ಇಂದನೇ ಇಲ್ಲಿ ಶುರುವಾಗ್ತಿದೆ. ಬಿಕಾಸ್ ಆಫ್ ಹನಿ ನೀರಿಲ್ಲ ಅಂತ ಎಲ್ಲ ಲಾಡ್ಜ್ಗಳು ಬೆಳಗ್ಗೆನೇ ಟ್ಯಾಂಕರ್ ಇತ್ತು. ಕೆಲವು ಲಾಡ್ಜಲ್ಲಿ ಪಾರ್ಕಿಂಗ್ ಇದೆ, ಕೆಲವು ಲಾಡ್ಜಲ್ಲಿ ಪಾರ್ಕಿಂಗ್ ಇಲ್ಲ. ಬಟ್ ನಮಗೆ ಪಾರ್ಕಿಂಗ್ ಅವೈಲೇಬಲ್ ಬೇಡದೇ ಇರೋದ್ರಿಂದ. ಸೊ ಫೈನಲ್ ಒಂದು ಒಳ್ಳೆ ಕಾಫಿಯೊಂದಿಗೆ ಇವತ್ತಿನ ದಿನ ಶುರು ಮಾಡಿ ಇನ್ನಷ್ಟು ಅಪ್ಡೇಟ್ಸ್ ಆಗಿ ಫಾಲೋ ಮಾಡ್ತಾಯಿರಿ ಬಣ್ಣದಲ್ಲಿ. ಸೊ ಇಷ್ಟೆಲ್ಲ ಕತೆ ಮುಗಿಸ್ಕೊಂಡು ರೂಮ್ಗೆ ಬಂದ್ಮೇಲೆ ನಾನು ನಮ್ಮ ರೂಮ್ ನಾನು ನಿಮಗೆ ತೋರಿಸ್ಲಿಲ್ಲ ಅಂದ್ರೆ ಹೇಗೆ. ಸೊ ಇಲ್ಲಿ ಎಲ್ಲಾ ರೀತಿಯಾದಂತಹ ರೂಮ್ಗಳು ಕೂಡ ಅವೈಲಬಲ್ ಇತ್ತು. ಇಟ್ ಮೀನ್ಸ್ ಡಿಲಕ್ಸ್, ನಾನ್ ಡಿಲಕ್ಸ್, AC, ನಾನ್ AC ಎಲ್ಲಾ ರೇಂಜ್ ಕೂಡ ಇದ್ವು. ಮಂತ್ರಾಲಯದಲ್ಲಿ ತುಂಬಾನೇ ರಶ್ ಇರೋದ್ರಿಂದ ನಮ್ಗೆ ದೇವಸ್ಥಾನದ ರೂಮ್ಗಳು ಸಿಗ್ಲಿಲ್ಲ. ಪ್ರೀ ಬುಕ್ಕಿಂಗ್ 1 ಮಂತ್ ಮುಂಚೆ ಮಾಡಿದ್ರೆ ಸಮ್ಮರ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ನೀರಿಗೆ ಅಭಾವ ಇದ್ದಿದ್ರಿಂದ ಏನಾದ್ರು ಪ್ರಾಬ್ಲಮ್ ಆದ್ರೆ ಪ್ರೈವೇಟ್ ಅಲ್ಲಿ ಅದು ಹೇಗಿದ್ರು ಫೆಸಿಲಿಟಿ ಕೊಡ್ತಾರೆ, ಅಲ್ಲ ಅವ್ರು ಯಾರನ್ನು ಕೇಳಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೆ ನಾವು ಈ ಉದಯ್ ಡಿಲಕ್ಸ್ ಚೂಸ್ ಮಾಡ್ಕೊಂಡ್ವಿ. ಸೊ ನಮ್ಗೆ ಒಂದು 1300 ರುಪೀಸ್ ಪರ್ ಡೇಗಲ್ಲ, ಅವರು 12 ಅವರ್ಸ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ನಮ್ಮ ರೂಮ್ 2nd ಫ್ಲೋರ್ ಅಲ್ಲಿ ಇತ್ತು. ಸೊ ನಾನು 10ಕ್ಕೆ ಮಾತ್ರ ಲಿಫ್ಟ್ ನ ಯೂಸ್ ಮಾಡೋದು. ಇಳಿಯಕ್ಕೆ ಯಾವತ್ತೂ ಎಲ್ಲೂ ಎಷ್ಟು ಫ್ಲೋರಲ್ಲೂ ಮಾಡಲ್ಲ. ಸೊ ರೂಮ್ ಸ್ವಲ್ಪ ಮೆಸ್ಸಿ ಆಗಿದೆ, ಯಾರು ಬೇಜಾರಾಗಬೇಡಿ.
ಯಾಕಂದ್ರೆ ಈಗ ತಾನೇ ಬಂದಿದೀವಿ, ಸೊ ಒಂದು ರಿಲ್ಯಾಕ್ಸ್ ಆಗೋಣ ಅಂತ ಬ್ಯಾಗಲ್ಲಿ ಸಿಕ್ಕಿದ್ನ ತಗೊಂಡು ಫ್ರೆಶ್ ಅಪ್ ಆಗೋ ಅವಸರ ನಮಗೂ ಇರುತ್ತೆ. ಸೊ ರೂಮ್ ಅಂತೂ ಹೀಗಿದೆ. ಇತ್ತು AC ಇಲ್ಲದೆ ಕೂಡ ಸಿಕ್ಕಾಬಿಟ್ಟೆ ಬ್ಯೂಟಿಫುಲ್ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋರು ಅವರೊಬ್ರು ಅಂತಲ್ಲ, ಆ ತರ ಸುಮಾರು ಜನ ಬ್ರೋಕರ್ಸ್ ಇದ್ದಾರೆ. ಅವರು ನಾವೇ ರೂಮ್ ಹುಡ್ಕೊಂಡು ಹೋದ್ರು ನಮ್ ಹಿಂದೆ ಬರ್ತಾ ನಾವ್ 4 ಕಡೆ ವಿಚಾರಿಸಿ ರೂಮ್ ಸಿಕ್ಕಾಬಿಟ್ಟೆ ಇರಿಟೇಟ್ ಮಾಡೋರು. ಮತ್ತೆ ಅವರು ನಾವೇ ಇವ್ರನ್ನ ಕರ್ಕೊಂಡ್ ಬಂದಿದೀವಿ ಕಸ್ಟಮರ್ ಅಂತ ಲಾಡ್ಜಲ್ಲಿ ಕೇಳ್ತಾ ಇದ್ರು. ಸರ್ ನಾವ್ ಹೇಳ್ದೆ ಕೂಡ ಅವರಿಗೆ ನಾವೇ ರೂಮ್ನ ಹುಡ್ಕೊಂಡ್ ಬಂದಿದ್ರು, ಅವರೇ ನಮ್ಗೆ ಕರ್ಕೊಂಡ್ ಬಂದು ತೋರ್ಸಿಲ್ಲ ಕೊಡ್ತೀರಿ ಅಂತ. ಬಟ್ ಇದು ಅವ್ರು ನಿಮ್ಮಿಂದ ಬಂದಿರಂದ್ರೆ ಕೊಡ್ಲೇಬೇಕು ಮೇಡಮ್ ಅಂತ ಹೇಳಿದ್ರು. ಸೊ ನಾವ್ ಯಾಕೆ ಅವ್ರ ಹೊಟ್ಟೆ ಮೇಲೆ ಹೊಡಿಲಿ, ಹೆಂಗಾದ್ರೂ ಮಾಡ್ಕೊಂಡು ಹೋಗಿ ನಾವು ಹುಡ್ಕೊಂಡು ನಮ್ ಸೇಫ್ಟಿ ನೋಡಿ. ಸೊ ಅಲ್ಲೇ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಹೂವಮ್ಮ ಬಂದ್ಲು. ಸೊ ಮಂತ್ರಾಲಯಕ್ಕೆ ಹೋದಾಗ ದುಂಡು ಮಲ್ಗೆ ಫೇಮಸ್, ತಗೋಬೇಕು ಮುಡ್ಕೋಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇತ್ತು. ಆದ್ರೂ ಕೂಡ ಮಾರ್ನಿಂಗ್ ನಾನು ಕಾಫಿ ಟೈಮ್ಗೆ ಅಂತ ಹೊರಗಡೆ ಬಂದ ತಕ್ಷಣ ಅವಮ್ಮ ಹೂ ಬೇಕಾ ಅಂತ ಕೇಳಿದಾಗ ಬೇಡ ಅನ್ನಕ್ ಮನ್ಸಾಗದೆ ಎಷ್ಟು ಮೊಳ ಬೇಕು, ಎಷ್ಟು ಮೊಳಕ್ಕೆ ಎಷ್ಟು, ನಮ್ ಕಡೆ ಎಲ್ಲ ಹೂನ ಮಾರಲ್ಲಿ ಅಳಿತೀವಿ, ಬಟ್ ಅವರು ಮೊಳದಲ್ಲಿ ಅಳಿತಾರೆ. ಆ ಹೂವಮ್ಮನ ನಾನು ಮಾತಾಡ್ಸೋ ಪ್ರಯತ್ನ ಮಾಡಿದೆ, ಬಟ್ ಅವ್ರ ವಾಯ್ಸ್ ಅಷ್ಟಾಗಿ ಕೇಳಿಸಿಲ್ಲ. ನನ್ನ ವಾಯ್ಸೇ ಕೇಳಿಸ್ಬೋದು, ಬಟ್ ಅವ್ರ ನಾಚಿಕೆ ತುಂಬಾ ಚೆನ್ನಾಗಿತ್ತು, ನೀವು ನೋಡ್ಬಹುದು. ನಾನು ಅವ್ರಿಗೆ ಯಾವುದೇ ಮೈಕ್ನ ಕೊಡದೆ ಫೋನ್ ನನ್ನ ಹತ್ರ ಇಟ್ಕೊಂಡಿದ್ರಿಂದನೋ ಅವ್ರ ನಾಚಿಕೆಯಿಂದನೇ ಯಾವುದೇ ವಾಯ್ಸ್ ರೆಕಾರ್ಡ್ ಆಗಿರ್ಲಿಲ್ಲ ನೀಟಾಗಿ ಕೇಳಿಸೋಷ್ಟು. ಸೊ ನಾನು ಮತ್ತೆ ಇದೇ ವಿಡಿಯೋಗೋಸ್ಕರ ವಾಯ್ಸ್ ಓವರ್ ಮಾಡಿದೆ. ಸೊ ಅವ್ರು ಒಂದ್ ರೀತಿ ಹೂ ಕೊಟ್ರು, ಅದು ತುಂಬಾ ಬಾಡಿದೆ ಅಂತ ಅನ್ನಿಸ್ತು. ಮತ್ತೆ ನನ್ನ ಫ್ರೆಂಡ್ ನೋಡಿ ಬೇರೆ ಹೂ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಕೇಳಿದ್ಲು. ನಮ್ ಕಡೆ ಮಾರಲ್ಲಿ ಇದ್ದಿದ್ದನ್ನ ಅವ್ರು ಮೊಳದಲ್ಲಿ ಕೊಟ್ರಂತೆ. ಅಷ್ಟು ಮೊಳಕ್ಕೆ ನಾವಲ್ಲಿ 90 ರೂಪಾಯಿನ ಪೇ ಮಾಡಿದ್ವಿ, ಅಂದ್ರೆ 30 ರೂಪಾಯಿ ಮೊಳ, 120 ರೂಪಾಯಿ ಮಾರು. ನಮ್ಮಲ್ಲಂತೂ ಅಷ್ಟಿಲ್ಲ, 30-40 ರೂಪಾಯಿ ಹೆಚ್ಚು. ಹಬ್ಬದಲ್ಲಿ ಮಾತ್ರ ಆಗೋ ರೇಟ್ನ ನಾವು ತುಂಬಾ ಇಷ್ಟಪಟ್ಟು ತಗೊಂಡಾಯ್ತು. ಇಷ್ಟ ಆಯ್ತು ಇವತ್ತಿನ ಹೂವಿನ ಕತೆ. ಸೊ ಅವ್ರಿಗೆ ನಾನು ಹಾಗೆ ಮಾತಾಡಿಸ್ತಾ ಕೇಳಿದೆ, ಇವಾಗೆಲ್ಲ ಮಲ್ಲಿಗೆ ಇದೆ ಸೀಸನ್ ಅಲ್ಲಿ ಯಾವ್ದನ್ನ ಮಾರ್ತೀರಾ, ಹೂ ಬಿಸ್ನೆಸ್ ಎಲ್ಲ ಬೇರೆ ಏನ್ ಮಾಡ್ತೀರಾ? ಅವರು ಲೂಸ್ ಮೊಗ್ಗನ್ನ ಅಕ್ಕಪಕ್ಕದ ಡಿಸ್ಟಿಕ್ ಇಂದ ಬರುತ್ತಂತೆ. ಸೊ ಅದನ್ನ ತಗೊಂಡು ಕಟ್ಟಿ ಮಾಡ್ತಾರೆ, ಕಟ್ಟಿರೋ ಹೂ ತರಲ್ಲ, 1,000 ನಮಗೆ ಸಿಗುತ್ತೆ ಅಂತ ನಮಗೆ ಡೀಟೇಲ್ ಮಲ್ಲಿಗೆ ಮೊಗ್ಗು ಬರುತ್ತಲ್ವಾ, ತುಂಬಾ ಖುಷಿಯಾಗಿ ಮಾತಾಡಿದ್ರು ಅವರು. ಆಮೇಲೆ ಬೇರೆ ಸೀಸನ್ ಅಲ್ಲಿ ಏನ್ ಮಾಡ್ತೀರಾ ಸದಾಕಾಲ ಹೂವೇ ಮಾಡ್ತೀವಿ, ಆದ್ರೆ ದುಂಡು ಮಲ್ಲಿಗೆ ಬದಲು ಸೂಜು ಮಲ್ಲಿಗೆ ನಮ್ಮಲ್ಲಿ ಯಾವಾಗ್ಲೂ ಸಿಗುತ್ತೆ, ಕನಕಾಂಬರನ ಸಿಗುತ್ತೆ ಹೇಳಿದೆ. ಇಷ್ಟಾದ್ಮೇಲೆ ವಿಡಿಯೋ ಮಾಡ್ಕೊಂತೀನ ಅಂತ ಕೇಳಿದ್ರೆ ಖುಷಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಇತ್ತು. ತುಂಬಾ ಮಾತಾಡ್ಸಿ ನಾನು ತುಂಬಾನೇ ತಿಳ್ಕೊಂಡಂಗಾಯ್ತು. ಅದಾದ್ಮೇಲೆ ನಾವು ರೆಡಿ ಆಗ್ಬೇಕಾದ್ರೆ ಟ್ರೆಂಡಿಂಗ್ ಆಗಿರೋ ಟ್ರಾನ್ಸಿಷನ್ ಅಲರ್ಟ್ ನ ಒಮ್ಮೆ ಟ್ರೈ ಮಾಡುವ ಅಂತ ನನ್ನ ಫ್ರೆಂಡ್ ಸಜೆಷನ್ ಮೇಲೆ ಸೊ ಈ ರೀತಿ ಪಟಾಪಟ್ನ ರೂಮಿಂದ ಟೆಂಪಲ್ಗೆ ಒಂದು ವಿಡಿಯೋನ ಮಾಡ್ಕೊಂಡು ನಮಗೆ ನಾವೇ ಖುಷಿ ಪಡ್ಕೊಂಡು ರಾಯರ ದರ್ಶನಕ್ಕೆ ಅಂತ ಹೋದ್ವಿ. ಸೊ ರಾಯರ ದರ್ಶನ ಎಲ್ಲ ಮಾಡಿಕೊಂಡು ದರ್ಶನದಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಇದ್ದಿದ್ದರಿಂದ ಆ ಫಸ್ಟ್ ಟೈಮ್ ದರ್ಶನಕ್ಕೆ ಹೋದಾಗ ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ. ಹೊಟ್ಟೆ ಸಿಕ್ಕಾಬಟ್ಟೆ ಕಾದಿತ್ತು, ತಿಂಡಿನ ತಿನ್ಕೊಂಡ್ವಿ. ಯಾಕಂದ್ರೆ ಅಲ್ಲಿ ದೇವಸ್ಥಾನ ನಿಯರ್ ಬೈ ಯಾವುದು ಅಂತ ಒಳ್ಳೆ ಹೋಟೆಲ್ ಖಂಡಿತ ಇಲ್ವೇ ಇಲ್ಲ, ಒಂದು ಒಳ್ಳೆ ಹೋಟೆಲ್ ಇಲ್ಲ. ತಿನ್ಕೊಂಡು ಅಲ್ಲಿ ಸ್ವಲ್ಪ ಹೊರಗಡೆ ಏನಾದ್ರು ಶಾಪಿಂಗ್ ಮನೆ ತಗೊಳ್ಬೋದು ಅಂತ ದಿನವರು ಅಂತ ಒಂದು ರೌಂಡ್ ಹಾಕೊಂಡ್ವಿ. ಜನ ಅಂತೂ ಹೇಳುತ್ತಿರೋದು, ಜನ ಮೊದಲು ಜಾತ್ರೆ ಮಾಡೋ ರಾಯರು ಆಶೀರ್ವಾದಕ್ಕೆ ಬಂದಿದ್ರು, ಸಮ್ಮರ್ ವೆಕೇಶನಿಗೆ ಬಂದಿದ್ರು, ಸಿಕ್ಕಾಬಟ್ಟೆ ಕ್ಲೌಡ್ ಇತ್ತು. ಅದಾದ್ಮೇಲೆ ಮತ್ತೆ ನಾವು ಸುಧಾರಿಸ್ಕೊಂಡು ಇವತ್ತು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ದರ್ಶನ ಮಾಡಬೇಕು ಅಂತ ನನ್ನ ಫ್ರೆಂಡು ಮತ್ತೆ ದರ್ಶನ ಕರ್ಕೊಂಡಿದ್ಲು, ಮತ್ತೆ ತಿಂಡಿತಿದ್ಲು, ಮತ್ತೆ ರೂಮ್ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಕೈಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದರೆ ಆಗಲೂ ಏನು ಜನ ಕಡಿಮೆ ಆಗಿರಲಿಲ್ಲ. ಬಟ್ ಫಸ್ಟ್ ಮಾರ್ನಿಂಗ್ ಇದ್ದಿದ್ದಕ್ಕಿಂತ ಜನ ಕಡಿಮೆ ಆಗಿತ್ತು ಅಂತಂದ್ರೆ ಕೆಲವರು ದೇವರನ್ನ ಉತ್ಸವವನ್ನು ಹರಕೆಯನ್ನು ಮಾಡಿಕೊಂಡು ಈಗ ನೋಡ್ತಾ ಇರೋದಿದ್ರೆ ಹರಕೆನ ಮಾಡ್ಕೊಂಡ್ರು. ಅಂದರೆ ಉತ್ಸವದ ತೇರು, ಉತ್ಸವದ ಪಟ್ಟಿಗೆ ಅಂತ ಹೇಳ್ತಾರೆ ನಮ್ಮ ಕಡೆ, ಅದರಲ್ಲಿ ಉತ್ಸವ ಮೂರ್ತಿನ ಕೂರಿಸ್ಕೊಂಡು ಉತ್ಸವ ಮಾಡ್ಕೊಂಡು ಬರ್ತಾ ಇದ್ರು. ಸಂಜೆ ಆದರೆ ಅಲ್ಲಿ ಬೆಳ್ಳಿ ರಥೋತ್ಸವ ಕೂಡ ನಡೆಯುತ್ತೆ. ನಾವು ಅವತ್ತು ಇಡೀ ದಿನ ಮಂತ್ರಾಲಯಕ್ಕೆ ಮಾತ್ರ ಹೋಗೋದ್ರಿಂದ ನಮಗೆ ಎಲ್ಲವನ್ನು ನೋಡ್ಕೊಂಡ್ಬರ್ಬೋದು. ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ವಾದ್ಯ ಮೇಳದ ಜೊತೆಗೆ ಬಂದಿತ್ತು. ಸೊ ಅಲ್ಲಿಗೆ ನಮಗೆ ದೇವರ ದರ್ಶನ, ಈ ಉತ್ಸವ ಮೂರ್ತಿಯಿಂದನೇ ನಾವು ಹೋಗಿ 2ನೇ ಸಲ ದೇವರ ದರ್ಶನ ಮಾಡ್ಕೊಂಡ್ವಿ. ಇದಂತೂ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಪ್ರತಿ ಸಲ ದರ್ಶನಕ್ಕೆ ಹೋದಾಗ ಒಂದೇ ಸಲ, ಈ ಸಲ ಮಾತ್ರ 3 ಸಲ. ಸೊ ಅದಾದ್ಮೇಲೆ ಅಲ್ಲೇ ಅಚ್ಚೆ ಅಮ್ಮ 2 ರೂಪಾಯಿ 3 ರೂಪಾಯಿಗೆ ಅಚ್ಚೆ ಅಂದಾಗ ಅಲ್ಲ ಅಚ್ಚೆ ಅಂತ ಹೇಳ್ತಾರಲ್ಲ, ಮೆಹಂದಿ ಆರ್ಟ್ ಅಂತ ಹೇಳ್ತೀವಲ್ಲ, ಅದನ್ನ ಅಚ್ಚಿನ ಮುಖಾಂತರ ಹಾಕ್ತಾ ಇದ್ರು. ಸೊ ಅವರು ಹಾಕಿಸ್ಕೊಳ್ಳಿ ಅಂತ ಅಂದಾಗ ಹಾಕಿಸ್ಕೊಳ್ಳೋಣ ಅಂತ ನಾನು ಒಂದು ರಾಯರ ಹಚ್ಚೆನ ಹಾಕಿಸ್ಕೊಂಡು ಸೊ ಅಲ್ಲಿಂದ ಹೋದ್ವಿ. ಸೊ ನದಿ ತೀರನ ನಾನು ಯಾವಾಗಲೂ ಹೋದಾಗ ಯಾವತ್ತೂ ನದಿ ತೀರ ನೋಡಿರ್ಲಿಲ್ಲ. ಈಗಂತೂ ತಾಯಿ ಒಡಲು ಫುಲ್ ಖಾಲಿ ಆಗೋಗ್ಬಿಟ್ಟಿತ್ತು, ನದಿ ಅಂತಾನೆ ಅನ್ನಿಸ್ತಾ ಇಲ್ಲ, ಅಷ್ಟು ಖಾಲಿ.
ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲ, ಮಳೆ ಬರಲಿಲ್ಲ ಅಂದಾಗ. ಆಂಧ್ರ ತೆಲಂಗಾಣ ಇದಂತೂ ಸಿಕ್ಕಾಪಟ್ಟೆ ಬಿಸಿಲಿರೋ ಅಂತ ಜಾಗ. ಆದ್ರೂ ಗೊತ್ತಿದ್ದು ಹೋಗಿದ್ವಿ ಅಂದಮೇಲೆ ನೆರಳೋ ಬಿಸಿಲೋ ರಾಯರ್ ಹೇಳ್ದಾಗೆ ಬಿಸಿಲಾದರೇನು ಮಳೆ ಆದರೇನು. ಸೊ ನಾವು ರಾಯರಿಗೋಸ್ಕರ ಬಿಸಿಲು ಹೇಳ್ದಲ್ಲೇ ಚಪ್ಪಲಿ ಹಾಕೊಳ್ದೆ ಆಗಿರೋಂಥ ಅನುಭವ. ಆದ್ರೂ ನಾನು ಖುಷಿ ಪಟ್ಟು ಅಲ್ಲೊಂದ್ ಸ್ವಲ್ಪ ತೀರಿ ಆ ಗಿಣಿಶಾಸ್ತ್ರದಂಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ನಾನು ಬ್ಯೂಟಿಫುಲ್ ವಿಡಿಯೋ ಮಾಡ್ಕೊಂಡಿದ್ದು. ಮತ್ತೆ ಬ್ಯಾಕ್ ಟು ದೇವಸ್ಥಾನ ಹತ್ರ ಬಂದು ತುಂಬಾ ಜನ ಹಸು ಹತ್ರ ಫೋಟೋ ಪೋಸ್ ತಗೊಳ್ತಾ ಇದ್ರು. ಸೊ ನಾನು ಒಂದ್ ನಮಸ್ಕಾರ ಮಾಡೋಣ ಅಂತ ಅನ್ಕೊಂಡು ಹೋದೆ, ನಮಸ್ಕಾರ ಮಾಡಿದೆ. ಆಮೇಲೆ ನೆನಪಾಯ್ತು ಇನ್ನೂ ಒಂದು ವಿಡಿಯೋ ಮಾಡ್ಕೊಂಡು ಯಾವ್ದಾದ್ರು ಸಾಂಗ್ ಹಾಕೊಂಡ್ರೆ ನಂಗೊಂದು ಮೆಮೊರಿ ಆಗಿರುತ್ತಲ್ಲ ಅಂತೇಳಿ ಭಕ್ತಿಯಿಂದ ನಮಸ್ಕಾರ ಆದ್ಮೇಲೆ ಇನ್ನೊಂದು ವಿಡಿಯೋಗೋಸ್ಕರನೇ ಇನ್ನೊಂದು ರೌಂಡ್ ಹಾಕಿ ಮತ್ತೊಂದು ಖುಷಿ ಮಾಡಿ, ನೀನ್ ಏನ್ ಮಾಡಿದ್ರು ಜೈ, ಏನ್ ಮಾಡಿದ್ರು ಸೈ, ನೀನ್ ಮಾಡೋವರೆಗೂ ನಾನು ಇಲ್ಲೇ ಅಂತೇಳಿ ಸಖತ್ತಾಗಿ ನಂಗೆ ಕೋಆಪರೇಟ್ ಮಾಡ್ತಿತ್ತು. ಅಕ್ಕಪಕ್ಕ ಇಲ್ದವ್ರು ನನ್ನೊಂದ್ಸಲ ಹಸುನೊಂದ್ಸಲ ನೋಡಿ ಅವರು ಕೂಡ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇದ್ರು. ಸೊ ಇಲ್ಲಿಗೆ ನಮ್ಮ 2ನೇ ದರ್ಶನ ಹಸು ಕೆರೆ ಎಲ್ಲ ಮುಗಿಸಿ ಮತ್ತೆ ಬ್ಯಾಕ್ ಟು ಪೆವಿಲಿಯನ್, ಮತ್ತೆ ಮನೆಗೆ ಹೋಗೋಣ, ಮತ್ತೆ ರೂಮ್ಗೆ ಹೋಗಿ ಮತ್ತೆ ಇನ್ನೊಂದ್ಸಲ ಸಂಜೆ ಬರೋಣ ಅಂತೇಳಿ ಹೋದ್ವಿ. ಸೊ ಸಂಜೆ ಬಂದ ತಕ್ಷಣ ಮತ್ತೆ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಒಂದು ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದಕ್ಕೆ ಹೋಗ್ಬೇಕಂದ್ರೆ ಮಧ್ಯಾಹ್ನ ನಾವು ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ತಿಂಡಿ ಲೇಟಾಗಿ ತಿನ್ನಲಿಲ್ಲ, ಹಸಿವಾಗಲಿಲ್ಲ. ಸೊ ಸಂಜೆ ಪ್ರಸಾದ ದೇವ್ರು ರಾಯ ಪ್ರಸಾದ ತಗೊಳ್ಳೇಬೇಕು ಅಂತ ಮತ್ತೆ ಹೋಗಿ ತಿಂದು ಬಂದಾಯ್ತು. ಸೊ ನಾವು ಹೊರಡಕ್ಕೆ ಮುಂಚೆ ಪ್ರಸಾದ 7 ಗಂಟೆಗೆ ತಿಂದಿದ್ದರಿಂದ ಅಶ್ವೇನು ಅಷ್ಟೊಂದು ಆಗಿರ್ಲಿಲ್ಲ. ಆದ್ರೆ ಲೈಟಾಗಿ ಏನಾದ್ರು ಟ್ರಾವೆಲ್ ಮಾಡಕ್ಕೆ ಇಡೀ ನೈಟ್ ಅಂತ ಹೇಳ್ಬಿಟ್ಟು ಅಲ್ಲೇ ಇರೋ ಬದನೆಕಾಯಿ ಬೋಂಡ ತಿಂದು ಬಂದಾಯ್ತು.